ಇದು ಅಂತಿಂತ ಸುದ್ದಿಯಲ್ಲ, ಇಡೀ ಕನ್ನಡ ಚಿತ್ರೋದ್ಯಮವೇ ಬೆಚ್ಚಿ ಬೀಳುವ ಸುದ್ದಿ. ಖ್ಯಾತ ನಟ, ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್, ಅಭಿಮಾನಿಗಳ ಪ್ರೀತಿಯ ದಾಸ, ಮೈಸೂರಿನ ಪ್ರತಿಭಾವಂತ ಕಲಾವಿದ ದರ್ಶನ್ರನ್ನ ಕೊಲೆ ಆರೋಪದಡಿಯಲ್ಲಿ ಮೈಸೂರಿನ ಅವನದೇ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ 2011ರಲ್ಲಿ ಪತ್ನಿಗೆ ಥಳಿಸಿದ ಆರೋಪದಲ್ಲಿ ಅರೆಸ್ಟ್ ಆಗಿದ್ದ ಡಿ ಬಾಸ್ ಇದೀಗ ಕೊಲೆ ಆರೋಪದಲ್ಲಿ ಬಂಧನವಾಗಿದ್ದಾರೆ. ಜೂನ್ 9ನೇ ತಾರೀಖಿನಂದು ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ರೈಲ್ವೆ ಬ್ರಿಡ್ಜ್ ಬಳಿ 35 ವರ್ಷದ ಕೊಲೆಯಾದ ವ್ಯಕ್ತಿಯ ಶವವೊಂದು ಪತ್ತೆಯಾಗಿದೆ. ಅದು ಯಾರದ್ದು, ಯಾಕೆ ಕೊಲೆಯಾಯಿತು ಅಂತ ತನಿಖೆ ನಡೆಸಿದಾಗ ಬೆಚ್ಚಿ ಬೀಳುವ ಮಾಹಿತಿಯೊಂದು ಪೊಲೀಸರಿಗೆ ದೊರಕಿದೆ. ಈ ಕೊಲೆಯಾದ ವ್ಯಕ್ತಿಗೂ ಸಂಬಂಧವಿದೆ ಎಂಬ ಮಾಹಿತಿ ಸಿಕ್ಕಿದೆ. ಖಚಿತ ಮಾಹಿತಿಯ ಆಧಾರದ ಮೇಲೆ ತನಿಖೆ ಚುರುಕುಗೊಳಿಸಿದ ಪೊಲೀಸರು ತಕ್ಷಣವೇ ದರ್ಶನ್ರನ್ನ ಅರೆಸ್ಟ್ ಮಾಡಲು ಬೆಂಗಳೂರಿನ ಅವರ ರಾಜರಾಜೇಶ್ವರಿ ನಗರದ ನಿವಾಸಕ್ಕೆ ತೆರಳಿದ್ದಾರೆ. ಅಲ್ಲಿ ದರ್ಶನ್ ಸಿಗದ ಕಾರಣ ಮೈಸೂರಿನಲ್ಲಿ ಇದ್ದಾರೆ ಎಂಬ ಮಾಹಿತಿ ಪಡೆದು ಇಂದು ಮೈಸೂರಿನ ತೂಗುದೀಪ ಫಾರ್ಮ್ ಹೌಸ್ನಲ್ಲಿ ನಟ ದರ್ಶನ್ ಅವರನ್ನ ಬಂಧಿಸಿ ಕರೆದೊಯ್ದಿದ್ದಾರೆ. ಈ ವಿಚಾರವನ್ನ ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಸ್ಪಷ್ಟಪಡಿಸಿದ್ದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ. ಹಾಗಾದ್ರೆ ಆ ವ್ಯಕ್ತಿ ಯಾರು, ಕೊಲೆ ಯಾಕಾಯಿತು ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಹಲವು ಪುರಾವೆಗಳು ದೊರೆತಿವೆ. ಬಲಮೂಲಗಳ ಪ್ರಕಾರ ಕೊಲೆಯಾದ ವ್ಯಕ್ತಿ ರೇಣುಕಾ ಸ್ವಾಮಿ ಎಂಬುವರು ಚಿತ್ರದುರ್ಗದ ಮೂಲದವರು. ಬೆಂಗಳೂರಿನ ಅಪೋಲೋ ಮೆಡಿಕಲ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಈತ ದರ್ಶನ್ ಅವರ 2ನೇ ಪತ್ನಿ ಅಂತ ಅವರ ಗೆಳತಿ ಪವಿತ್ರ ಗೌಡರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡಿ ಪವಿತ್ರ ಅವರಿಗೂ ಕೂಡ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ. ಈ ವಿಚಾರದಿಂದ ಆಕ್ರೋಶಗೊಂಡ ದರ್ಶನ್ ರೇಣುಕಾ ಸ್ವಾಮಿಯನ್ನ ಜೂನ್ 8ನೇ ತಾರೀಕಿನ ರಾತ್ರಿ ಬೆಂಗಳೂರಿನ ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಚೆನ್ನಾಗಿ ಬೈದು ಕುಡಿದ ಅಮಲಿನಲ್ಲಿ ಜೋರಾಗಿ ಕೆನ್ನೆಗೆ ಹೊಡೆದಿದ್ದಾರೆ. ಹೊಡೆತ ತಾಳಲಾರದೆ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ನಂತರ ಶವವನ್ನ ಕಾಮಾಕ್ಷಿ ಪಾಳ್ಯದ ರೈಲ್ವೆ ಬ್ರಿಡ್ಜ್ ಬಳಿ ದರ್ಶನ್ ಸಹಚರರು ಎಸೆದು ಬಂದಿದ್ದಾರೆ ಎಂಬ ಸುದ್ದಿಯೊಂದು ಹೊರಬಂದಿದೆ. ಈ ಆರೋಪಗಳು ನಿಜವೋ ಸುಳ್ಳು ಎಂಬುದು ತನಿಖೆಯ ನಂತರ ಖಚಿತವಾಗಲಿದೆ. ಇದೀಗ ದರ್ಶನ್ರನ್ನ ಮೆಡಿಕಲ್ ಚೆಕಪ್ಗಾಗಿ ಪೊಲೀಸರು ಕರೆದೊಯ್ದಿದ್ದು ಪ್ರಕರಣದ ತನಿಖೆ ಬಿರುಸಿನಿಂದ ಸಾಗಿದೆ. ಅದೇನೇ ಇರಲಿ, ದರ್ಶನ್ ಮುಂಗೋಪಿ ಹಾಗೂ ಸರಳ ಜೀವಿ, ಕೊಡುಗೈ ದಾನಿ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದರೆ ಕೊಲೆ ಮಾಡುವ ಮಟ್ಟಕ್ಕೆ ಇಳಿಯೋದಿಲ್ಲ. ಇದೆಲ್ಲವೂ ಸುಳ್ಳಾಗಿ ದಾಸ ಆರೋಪ ಮುಕ್ತರಾಗಿ ಹೊರಬರಲಿ ಎಂಬುದಷ್ಟೇ ನಮ್ಮ ಹಾಗೂ ಕೋಟ್ಯಾಂತರ ಅಭಿಮಾನಿಗಳ ಆಶಯವಾಗಿದೆ.